ಸರ್, ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಚಲೋ ಬೆಂಗಳೂರು ಹೋರಾಟ. ಇದರಲ್ಲಿ ನಾವು ಪ್ರಮುಖವಾಗಿ 5 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೇವೆ. ಇದು ನಮ್ಮ ಬೇಡಿಕೆ ಅನ್ನೋದಕ್ಕಿಂತನೂ ಇದೇ ಕಾಂಗ್ರೆಸ್ ಸರ್ಕಾರ ಲಾಸ್ಟ್ ಚುನಾವಣೆಗಳಲ್ಲಿ ಜನರಿಗೆ ಕೊಟ್ಟ ಭರವಸೆ, ಇದು ಅಹಿಂದ ವರ್ಗಕ್ಕೆ ಕೊಟ್ಟ ಭರವಸೆ. ಅದರಲ್ಲಿ ಮೊದಲನೇ ನಮ್ಮ ಬೇಡಿಕೆ ಇರುವಂಥದ್ದು, ಕರ್ನಾಟಕದಲ್ಲಿ ಮುಸಲ್ಮಾನರಿಗಿದ್ದಂಥ 2B ರಿಸರ್ವೇಷನನ್ನು BJP ದ್ವೇಷ ರಾಜಕಾರಣದ ಭಾಗವಾಗಿ ಹಿಂಪಡೆದಿದೆ. ಅದನ್ನು ಇದೇ ಸರ್ಕಾರ ಭರವಸೆ ಕೊಟ್ಟಿತ್ತು, ನಾವು ಅಧಿಕಾರಕ್ಕೆ ಬಂದ ಪ್ರಥಮ ದಿನದಲ್ಲೇ ಅದನ್ನು ರಿಸ್ಟೋರ್ ಮಾಡ್ತೀವಿ ಅಂತ. 3 ವರ್ಷಗಳಾಯಿತು, ಇದುವರೆಗೆ ಅದನ್ನು ಯಾಕೆ ರಿಸ್ಟೋರ್ ಮಾಡಲಿಲ್ಲ? ಅದನ್ನು ರಿಸ್ಟೋರ್ ಮಾಡಬೇಕು ಮತ್ತು 8% ಏರಿಸಬೇಕೆಂಬುದು ನಮ್ಮ ಪ್ರಥಮ ಬೇಡಿಕೆ. ಎರಡನೇ ನಮ್ಮ ಬೇಡಿಕೆ ಏನಂದರೆ, ಡಾಕ್ಟರ್ ಮಧುಸೂದನ್ ನಾಯಕ್ ವರದಿಯನ್ನು ಸಾರ್ವಜನಿಕಗೊಳಿಸಬೇಕು ಮತ್ತು ಅದರ ರೆಕಮೆಂಡೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮೂರನೇ ನಮ್ಮ ಬೇಡಿಕೆ, ರಾಹುಲ್ ಗಾಂಧಿ ಅವರು ಹೇಳಿದ ಹಾಗೆ ಈಕ್ವಲ್ಸ್ ಅಪಾರ್ಚುನಿಟಿ ಕಮಿಷನ್, ಸಮಾನ ಅವಕಾಶಗಳ ಆಯೋಗ ಸ್ಥಾಪನೆ ಮಾಡಬೇಕಂತೇಳಿ. ನಾಲ್ಕನೇ ನಮ್ಮ ಬೇಡಿಕೆ, ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ತರಬೇಕು. ಮತ್ತು 5ನೇದು ಮತ್ತು ಬಹಳ ಪ್ರಮುಖವಾಗಿ, ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಗಳಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಆದೇಶ ಹೊರಡಿಸಿದೆ. ಆದರೆ ಒಂದೇ ಒಂದು ಉರ್ದು ಮಾಧ್ಯಮಿಕ ಶಾಲೆಗಳ ಶಿಕ್ಷಕರ ನೇಮಕಾತಿಗೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ. ಇದು ಸಾಮಾಜಿಕ ಅನ್ಯಾಯ. ಈ ಅನ್ಯಾಯವನ್ನು ಸರಿಪಡಿಸಬೇಕು. ಒಂದೋ ನೀವು ಆ ಆದೇಶವನ್ನು ಹಿಂಪಡಿಬೇಕು ಅಥವಾ ಹೊಸ ಒಂದು ನೋಟಿಫಿಕೇಷನನ್ನು ಜಾರಿ ಮಾಡಬೇಕಂತೇಳಿ ಈ 5 ಪ್ರಮುಖ ಡಿಮ್ಯಾಂಡನ್ನು ಇಟ್ಕೊಂಡು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಹೋರಾಟದ ಪೆಂಡಾಲಿಗೆ ಮುಖ್ಯಮಂತ್ರಿಗಳ ಪರವಾಗಿ ಸಣ್ಣ ನೀರಾವರಿ ಸಚಿವರಾದ ಅಜಯ್ ಸಿಂಗ್ ರವರು ಬಂದು ಬಹಳ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿ ಬಳಿ ಚರ್ಚಿಸ್ತೀನಿ ಮತ್ತು ಒಂದು ನಿಯೋಗವನ್ನು ನಾನು ನಿಮ್ಮ ಅಲ್ಲಿ ಕರ್ಕೋಗೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭರವಸೆ ಇದೆ, ನಮ್ಮ ವಿಷಯಗಳು ಸರ್ಕಾರ ಕ್ಯಾಬಿನೆಟಲ್ಲಿ ಮತ್ತು ಈ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಸೂಕ್ತ ತೀರ್ಮಾನ ತಗೊಳ್ತಾರೆ. ಸರ್ಕಾರದ ಮೇಲೆ 3 ವರ್ಷ ಆಯಿತು ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವ ಸರ್ಕಾರಗಳ ಮೇಲೆ ಇಡೀ ಜನರು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. ಒಂದು ವೇಳೆ ಈ ನಿರೀಕ್ಷೆ ಹುಸಿಯಾದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಈ ಬಾರಿ ನೀವೇನಾದರೂ ಮತ್ತೆ ಅದೇ ಚಾಕ್ಲೇಟ್ ಬಿಸ್ಕೆಟನ್ನು ಕೊಟ್ಟರೆ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ULB, ಕಾರ್ಪೊರೇಷನ್, GBA ಈ ಚುನಾವಣೆಗಳಲ್ಲಿ ಇಡೀ ಅಹಿಂದ ವರ್ಗದವರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇವರ ಓಟನ್ನು ಪಡೆದು ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಾ. ಇವರ ಹಕ್ಕುಗಳನ್ನು ಕೊಡುವಂಥದ್ದು ನಿಮ್ಮ ಸಾಂವಿಧಾನಿಕ ಜವಾಬ್ದಾರಿ. ಇಂತಹ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಸರ್, ಡಾಕ್ಟರ್ ಮಧುಸೂದನ್ ನಾಯಕ್ ವರದಿಯ ಬಗ್ಗೆ ಹೆಚ್ಚು ಜನರಿಗೆ ಮಾಹಿತಿ ಇರಲಿಕ್ಕಿಲ್ಲ. ನಿಮ್ಮರಿಗೂ ಗೊತ್ತಿದೆ, ನಿಮ್ಮ ಮನೆಗೂ ಕೂಡ 55 ಪ್ರಶ್ನೆಯನ್ನು ಕೇಳಿಕೊಂಡು ಪ್ರತಿ ಮನೆಯಲ್ಲೂ ಕೂಡ ಸಮೀಕ್ಷೆ ನಡೆಸಿದರು. ಅದರಲ್ಲಿ ನಿಮ್ಮ ಮನೆಯಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರಾ, ನಿಮ್ಮ ಮನೆಯಲ್ಲಿ ಪೊಲಿಟಿಷಿಯನ್ಸ್ ಇದ್ದಾರಾ, ನಿಮ್ಮ ಮನೆಯಲ್ಲಿ TV ಇದೆಯಾ, ಫ್ರಿಡ್ಜ್ ಇದೆಯಾ, ಇದೇನು ಸೂಚಿಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಇದರ ಪ್ರತಿಬಿಂಬ ಆಗಿದೆ ಈ ರಿಪೋರ್ಟು. ಅದು ಒಂದು ಸೈಂಟಿಫಿಕ್ ಆಗಿ ನಡೆಸಿರುವಂಥದ್ದು. 2 ಬಾರಿ ನಡೆಸಿದೆ ಸರ್ಕಾರ. ಅದು ನಾಳೆ ಪಾಲಿಸಿ ಮೇಕಿಂಗಿಗೆ ಬೇಕಾಗಿ, ಬಡ್ಜೆಟ್ ಅಲೋಕೇಶನ್ಗೆ ಬೇಕಾಗಿ ಅದೊಂದು ಎಂಪೇರಿಕಲ್ ಡಾಟಾ ಆಗ್ತದೆ. ಕೋರ್ಟಿಗೆ ಯಾರಾದರೂ ಹೋದರೂ ಕೂಡ ಎಂಪೇರಿಕಲ್ ಡಾಟಾ ಆಗಿ ಉಪಯೋಗಿಸ್ಬೋದು. ಅದು ಈಗಾಗಲೇ ಸಿದ್ದರಾಮಯ್ಯನವರು ಒಂದಿನದ ಮುಂಚೆ ಆ ವರದಿಯನ್ನು ಸ್ವೀಕರಿಸಿದ್ದಾರೆ. ಆದರೆ ನಾವು ಹೇಳ್ತಾ ಇರೋದು, ಅದು ಸಾರ್ವಜನಿಕಗೊಳಿಸಿ ಅಸೆಂಬ್ಲಿಯಲ್ಲಿ ಟೇಬಲ್ ಮಾಡಿ ಅದರಲ್ಲಿರುವಂಥ ಅಂಶಗಳ ಬಗ್ಗೆ ಪಾಲಿಸಿಯನ್ನು ರೂಪಿಸಿ ಅಂತ ನಾವು ಹೇಳ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ಒಂದು ವರ್ಗದ ವಿಚಾರ ಅಲ್ಲ, ಎಲ್ಲ ವರ್ಗದವರಿಗೂ ಅದರಲ್ಲಿ ಅವಕಾಶಗಳಿದೆ. ಕೇವಲ ಮುಸಲ್ಮಾನರು, ಕೇವಲ ಹಿಂದೂಗಳು, ಕೇವಲ ಕ್ರಿಶ್ಚಿಯನ್ರು ಮಾತ್ರ ಅಲ್ಲ, ಎಲ್ಲ ಅಹಿಂದ ವರ್ಗದವರ ಧ್ವನಿ, ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಪರಿಸ್ಥಿತಿಗಳ ಅವಲೋಕನದ ವರದಿ ಅದು. ಸರ್ಕಾರ ಮುಚ್ಚಿಡೋದಕ್ಕಿಂತನೂ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು, ಮೇಲ್ಜಾತಿಗಳು, ಮೇಲ್ವರ್ಗದವರು ಯಾರು ಈಗಾಗಲೇ ರಾಜಕೀಯವಾಗಿ ಎಲ್ಲ ಅಧಿಕಾರಗಳನ್ನು ಅನುಭವಿಸಿದ್ದಾರೆ, ಈ ವರದಿ ಬಿಡುಗಡೆಯಾದರೆ ಅವರಿಗೆ ಅವಕಾಶಗಳು ಸಿಗೋದಿಲ್ಲ. ಇದು ತಳವರ್ಗಗಳಿಗೆ ಅಧಿಕಾರಗಳು ಸಿಗುತ್ತೆ ಅಂತೇಳಿ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಏನು ಶಾಮನೂರು ಶಿವಶಂಕರಪ್ಪನವರು, ದಾವಣಗೆರೆಯ ಮಾಜಿ ಮಂತ್ರಿಗಳು ಮತ್ತು MLA ಅವರು ಓಪನ್ ಆಗಿ ಇದನ್ನು ವಿರೋಧ ಮಾಡಿದರು. ಕ್ಯಾಬಿನೆಟಲ್ಲೇ ವಿರೋಧ ಮಾಡ್ತಾರೆ ಅವರು. ಸಿದ್ದರಾಮಯ್ಯನವರು ಹೇಳ್ತಾರೆ, ಇಲ್ಲ ನಾವು ಸಾಮಾಜಿಕ ನ್ಯಾಯದ ಹರಿಕಾರರು, ನಾವು ಚಾಂಪಿಯನ್ ಅಂತೇಳಿ. ಸಿದ್ದರಾಮಯ್ಯನವರು ವರದಿಯನ್ನು ಜಾರಿಗೆ ಮಾಡಬೇಕಂತ ಸ್ವೀಕಾರ ಮಾಡ್ತಾರೆ, ಅವರದೇ ಸಂಪುಟದ ಸಚಿವರು ವಿರೋಧ ಮಾಡ್ತಾರೆ. ಅಂದರೆ ಇಲ್ಲಿ ಮೇಲ್ವರ್ಗದವರ ಹಿತಾಸಕ್ತಿ ಅಡಗಿದೆ. ಹಾಗಾಗಿ ಇದು ಸಾರ್ವಜನಿಕರ ಪರವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದ ಅಹಿಂದ ವರ್ಗದ ಪರವಾಗಿ ಸರ್ಕಾರದ ಮುಂದೆ ಇವತ್ತು ಈ ಬೇಡಿಕೆಯನ್ನು ನಾವು ಮಂಡಿಸಿದ್ದೇವೆ.
ಸರ್, ಸಚಿವರುಗಳ ಮತ್ತು ಶಾಸಕರುಗಳ ಪರಿಸ್ಥಿತಿ ನಿಮಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಈಗ ಒಂದು ಮುಖ್ಯಮಂತ್ರಿ ಕುರ್ಚಿಗಾದಿಗೆ ಒಂದು ದೊಡ್ಡ ಡ್ರಾಮಾ ನಡೀತು. ಈಗ ಸಿದ್ದರಾಮಯ್ಯನವರು ಕೆಳಗಿದ್ರು, ಡಿ ಕೆ ಶಿವಕುಮಾರ್. ಈಗ ಖಾತೆ ಹಂಚಿಕೆ ವಿಚಾರಗಳು ನಡೀತಾ ಇದೆ. ಅವರು ಅವರ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಅವರ ಖಾತೆ, ಅವರ ಪೋರ್ಟ್ಫೋಲಿಯೋಗೆ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಜನರ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್, ನೀವು ಅಲ್ಪಸಂಖ್ಯಾತರ ಶಾಸಕರು ಸಚಿವರ ಬಗ್ಗೆ ಮಾತಾಡಿದ್ದೀರಾ. ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಎಂದೂ ಕಂಡು ಕೇಳರಿದಂಥ ಮಹಾದ್ರೋಹ ಉರ್ದು ಶಾಲೆಗಳ ಶಿಕ್ಷಕರ ನೇಮಕಾತಿಯಲ್ಲಿ ಆಗಿದೆ. ಇಷ್ಟೂ ಜನ ಶಾಸಕರು ನೀವು ಇದ್ದೀರಲ್ಲ, ಸಚಿವರುಗಳು ನೀವಿದ್ದೀರಲ್ಲ, ಈ ನೋಟಿಫಿಕೇಶನ್ ಜಾರಿ ಆಗಬೇಕಾದ್ರೆ ನೀವೆಲ್ಲ ಎಲ್ಲಿ ಅಡಗಿ ಕೂತಿದ್ರಿ? ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನೋಟಿಫಿಕೇಶನ್ ಜಾರಿ ಆಗಬೇಕಾದ್ರೆ ನಿಮಗೆ ಗೊತ್ತಾಗಲಿಲ್ವಾ? ಎಲ್ಲವೂ ಗೊತ್ತಿದೆ, ಆದರೆ ನಿಮಗೆ ಭಯ ಇರ್ಬೋದು ಅದನ್ನು ಕೇಳಲಿಕ್ಕೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದು ಗೆದ್ದಿರುವಂಥ ಅಲ್ಪಸಂಖ್ಯಾತ ಸಚಿವ ಶಾಸಕರೊಟ್ಟಿಗೆ ಬಹುಸಂಖ್ಯಾತರಿಗೂ ಕೂಡ ಕೇಳ್ಕೊಳ್ತಾ ಇದೆ. ಅಲ್ಲ, ಜಮೀರು, ರಿಜ್ವಾನು, ಯು ಟಿ ಖಾದರ್, ಕನೀಜ್ ಫಾತಿಮಾ, ಎನ್ ಎ ಹಾರಿಸು, ಇವರೆಲ್ಲರೂ ಕೂಡ ಈ ಸರ್ಕಾರದ ಭಾಗವಾದ ಕಾರಣಕ್ಕೆ ಇದರ ಬಗ್ಗೆ ಧ್ವನಿ ಎತ್ತಬೇಕಿತ್ತು. ನಿನ್ನೆ ನಾವು ಯು ಟಿ ಖಾದರ್ ಅವರಿಗೆ ಉರ್ದು ಅಕಾಡೆಮಿಯಲ್ಲಿ ಕರೆದು ಈ ಬಗ್ಗೆ ಮನವರಿಕೆ ಮಾಡಿದಾಗ ಅವರು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ನಾನು ಶಿಕ್ಷಣ ಮಂತ್ರಿ ಬಳಿ ನಾನು ಡಿಸ್ಕಸ್ ಮಾಡ್ತೇನಂತ. ನಾವು ವೆಯ್ಟ್ ಮಾಡ್ತಾ ಇದ್ದೇವೆ, ಆ ರಿಸಲ್ಟ್ ಏನು ಬರುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೇವೆ. ಯಾಕಂದರೆ ಭರವಸೆಗಳ ಮೇಲೆ ನಡೆಯುವಂಥದ್ದು ಈ ಜೀವನ, ಈ ಪ್ರಪಂಚನೇ ನಿಂತಿರೋದು ಭರವಸೆ ಮೇಲೆ. ಅವರು ಭರವಸೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಒಳ್ಳೆಯ ಗುಡ್ ನ್ಯೂಸನ್ನು ಕೊಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಡೆಡ್ಲೈನ್ ಎಷ್ಟು ಕೊಡೋದು ಸರ್? 1 ದಿನ, 2 ದಿನ, 3 ದಿನ ಆದರೆ ಕೊಡ್ಬೋದು. 3 ವರ್ಷ ಆಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು, ಇನ್ನು ಯಾವ ಡೆಡ್ಲೈನ್ ಕೊಡಬೇಕು? ಡೆಡ್ಲೈನ್ ಅನ್ನೋದಕ್ಕಿಂತನೂ ಇವರಿಗೆ ನಾವು ಹಿಂಟ್ ಕೊಡ್ತಾ ಇದ್ದೇವೆ. ಮುಂದೆ ಸೀರೀಸ್ ಆಫ್ ಎಲೆಕ್ಷನ್ಸ್ ಬರ್ತಾ ಇದೆ, ಅದಕ್ಕಿಂತ ಮುಂಚೆಯಾದರೂ ಈ ಬೇಡಿಕೆಗಳನ್ನು ಈಡೇರಿಸಿ, ಅದೇ ಡೆಡ್ಲೈನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.